ಇಷ್ಟ ಆಯ್ತಾ ಮೈನಾ? ಹಾ ಸರ್, ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗೈತೆ. ಥ್ಯಾಂಕ್ಸು. ನಾಳೆ ಇದನ್ನ ನೀನು ಕೆಲ್ಸಕ್ಕೆ ಬರ್ಬೇಕಾದ್ರೆ ಹಾಕೊಂಡ್ ಬರ್ಬೇಕು, ಸರಿನಾ? ಸರಿ ಸರ್, ಬರ್ತೀನಿ. ಒಂದ್ಸತಿ ವಾರ್ಡನ್ ಮೇಡಮ್ನ ಮೀಟ್ ಮಾಡಿ ಹೋದ್ರೆ ಚೆನ್ನಾಗಿರುತ್ತೆ. ನಿನ್ ಮಗ ಕಳ್ತನ ಮಾಡಿ ಹೋಗಿರ್ಬೇಕು, ಅದಕ್ಕೆ ಹಿಂಗಾಗಿರೋದು. ಅವನ್ ನನ್ ಮಗನೇ ಅಲ್ಲ ಅಂತ ಹೇಳಾಯ್ತಲ್ಲ. ಆ ರಾಕ್ಷಸನಿಂದ ಇನ್ನು ಏನೇನು ಕೇಳಬೇಕು? ಯಾರು? ಬನ್ನಿ. ನಾನ್ ಹರೀಶ್. ಏ ಬಾರೋ ಮಗ. ಏನೋ ಮಾಡ್ತಿದ್ಯಾ ಸಿದ್ದು? ಏನಿಲ್ಲ ಕಣೋ, ಒಳಗ್ ಕೂತಿದ್ದೆ, ಬೇಜಾರಾಗ್ತಿತ್ತು, ಹಾಗೆ ಹೊರಗೆ ಬಂದೆ. ಏನ್ ವಿಷಯ? ಓನರು ಸಂಬಳ ಕೊಟ್ಪ ಅಂತ 10,000 ಕೊಟ್ಟಿದ್ರು ಕಣೋ, ಅದನ್ನ ಕೊಟ್ಟೋಗೋಣ ಅಂತ ಬಂದೆ. ತಗೋ. ಥ್ಯಾಂಕ್ ಯು ಮಗ. ಅದ್ ಸರಿ, ರೂಪಕ್ಕ ಎಲ್ಲೋ? ಅವಳು ಮಾರ್ಕೆಟ್ಗೆ ಹೋಗಿದ್ದಾಳೆ, ಬರ್ತಾಳೆ. ಅದೆಲ್ಲ ಸರಿ ಸಿದ್ದು, ರೂಪನ ಹತ್ರ ಒಡವೆ ವಿಷಯ ಎಲ್ಲ ಮಾತಾಡ್ದೇನು? ಇಲ್ಲ ಕಣೋ. ಯಾಕೋ ಸಿದ್ದು, ಇನ್ ಯಾವಾಗ್ಲೂ ಮಾತಾಡ್ತೀಯ ನೀನು? ಮಾತಾಡ್ತೀನಿ ಮಗ. ಬೇಗ ಮಾತಾಡೋ ಸಿದ್ದು, ಲೇಟ್ ಮಾಡ್ಬೇಡ ಕಣೋ. ಸರಿ ಮಗ, ಮಾತಾಡ್ತೀನಿ. ಸರಿ ಮಗ, ನಾನು ಬರ್ತೀನಿ. ಓ ತಗೊಳ್ಳೋ, ಇದು ಇಟ್ಕೊಳ್ಳೋ. ಇದ್ಯಾಕೋ? ಇದು ಮೈನಾ ಕೊಟ್ಟಿದ್ದು ಕಣೋ. ಮೈನಂಗೆ ಅವ್ರಮ್ಮ ಡ್ರೈವರ್ ಕೊಟ್ಬಿಡು ಅಂತ ಕೊಟ್ಟಿದ್ರಂತೆ. ಮೈನಾ ನನಗ್ ಕೊಟ್ಲು, ನಾನು ನಿನಗ್ ಕೊಡ್ತಾ ಇದ್ದೀನಿ. ಅಮ್ಮ ಕೊಟ್ರಂತ. ಸರಿ ಕಣೋ ಸಿದ್ದು, ನಾನು ಬರ್ತೀನಿ. ಆದ್ರೆ ಆ ಒಡವೆ ವಿಚಾರ ಮರಿಬೇಡ. ಸರಿ ಮಗ. ಮೇಡಮ್, ಮೇಡಮ್. ಪುಷ್ಪಕ್, ಇದೇನಿದು ಸಡನ್ ಆಗಿ? ಮೈನನ್ನ ಡ್ರಾಪ್ ಮಾಡೋಣ ಅಂತ ಬಂದಿದ್ದೆ, ಹಾಗೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓಹೋ, ಅಂದ್ರೆ ಇಲ್ಲಿವರೆಗೂ ಬಂದಿದ್ದೀನಿ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ರ, ಅಥವಾ ನಿಜವಾಗ್ಲೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ರ? ಎರಡು ಸತ್ಯನೇ ಮೇಡಮ್. ಯಾಕೆ ಹಾಗನ್ನಿಸ್ತು? ಅದೇನೋ ಗೊತ್ತಿಲ್ಲ ಮೇಡಮ್. ಅವತ್ತು ಮೈಲರ್ ಕೋಟೆಲಿ ನನ್ನ ಕೈಗೆ ಆಯಿಂಟ್ಮೆಂಟ್ ಹಚ್ಚಿ ನನಗೆ ತುತ್ತು ತಿನ್ಸ್ತಿರಲ್ಲ, ಆ ಫೀಲ್ ಹೇಗಿತ್ತು ಗೊತ್ತಾ? ಐದು ವರ್ಷದ ಮಗುಗೆ ಅಮ್ಮ ತುತ್ತು ತಿನ್ಸೋ ತರ ಇತ್ತು. ಎಷ್ಟೋ ವರ್ಷ ಆದ್ಮೇಲೆ ಇದೇ ಫಸ್ಟ್ ಟೈಮ್ ಈ ರೀತಿ ಫೀಲ್ ಆಗಿದ್ದು. ನನಗೂ ಅಷ್ಟೇ, ತುಂಬಾ ವರ್ಷಗಳಾದ್ಮೇಲೆ ಆ ತರದೊಂದು ಫೀಲ್ ಆಯ್ತು. ನೋಡಿದ್ರಾ, ನಿಮ್ಗೂ ಅದೇ ತರ ಫೀಲ್ ಆಗಿದೆ. ಆದ್ರೂ ನಿಜವಾಗ್ಲೂ ನನ್ನ ನೋಡಕ್ ಬಂದ್ರ ಅಂತ ಕೇಳ್ತಿರಲ್ಲ. ಐ ಆಮ್ ಹರ್ಟ್. ನಾನು ಹೋಗ್ತೀನಿ. ನಿಂತ್ಕೊಳ್ಳೋ.
ನಿಂತ್ಕೊಳ್ಳೋ ಅಂತ ಯಾರು ಹೇಳಿದ್ರಿ? ನನ್ಗೆನಾ? ಅದು ಪುಷ್ಪಕ್. ಸರಿ ಸರಿ ಮೇಡಮ್, ನನಗೆ ತುಂಬಾ ಹೊಟ್ಟೆ ಹಸುವಾಗ್ತಿದೆ, ಏನಾದ್ರೂ ತಿನ್ನೋಕ್ ಕೊಡ್ತೀರಾ? ಹೇ, ನೀವೇನ್ ತಿನ್ಸೋದ್ ಬೇಡ, ಮಾಡ್ಕೊಟ್ರೆ ಸಾಕು, ನನ್ ಕೈಯಾರೆ ನಾನೇ ತಿಂತೀನಿ. ಅದು ನನಗೆ ಅಂತ ದೋಸೆ ಮಾಡ್ಕೊಂಡಿದ್ದೆ. ಪರವಾಗಿಲ್ಲ, ದೋಸೆನೇ ತಿಂತೀನಿ. ಮಾಡ್ಕೊಡಕ್ ಆಗಲ್ಲ ಅಂದ್ರೆ ಹೇಳಿ, ನಾನು ಹೊರಡ್ತೀನಿ. ಪುಷ್ಪಕ್, ಯಾಕೆ ಈಗ ಮಾತ್ಗೂ ಹೊರಡ್ತೀನಿ ಅಂತ್ಯಾ? ಮತ್ತಿನ್ನೇನ್ ಮೇಡಮ್, ಆಗ್ಲಿಂದ ಹೊಟ್ಟೆ ಹಸ್ತಿದೆ ಅಂತ ಹೇಳ್ತಿದ್ದೀನಿ, ನೀವು ಬರೀ ಮಾತಲ್ಲೇ ಹೊಟ್ಟೆ ತುಂಬಿಸ್ತಿದ್ದೀರಾ. ಸರಿ 5 ನಿಮಿಷ, ಈಗ್ಲೇ ತಂದ್ಬಿಡ್ತೀನಿ. ಮೇಡಮ್, ಹೊಟ್ಟೆ ಹಸುವಾಗ್ತದೆ, ಬೇಗ ಬನ್ನಿ. ಕಂದ ಆಲಿಸು ಹಾಡು. ಪುಷ್ಪಕ್, ದಿವಸ ಒಳಗೆ ಆಡು, ನೆಮ್ಮದಿಯಾಗಿ ಕಾಲನು ನೀಡು, ಕೊಂಚ ತಡೆದು ಜಗವನು ನೋಡು, ಬೆರಳನು ನೀನು ಹಿಡಿಯೋ, ಸಮಯದವರೆಗೂ ತಡೆಯೋ, ಈ ಗರ್ಭಾನೆ ನಿನಗೆ ಮೈದಾನವೀಗ, ಹೇಗಿದೆ? ನವಮಾಸಾಡಿ ಏನೇ ಆದ್ರೂ ನಿಮ್ಮಮ್ಮ ಮಾಡ್ದಂಗಿಲ್ಲ ಅನ್ಸುತ್ತಲ್ವಾ? ಆಲಿಸು ಹಾಡು, ಕೊಂಚ ಹಾಗೇನೂ ಇಲ್ಲ, ನಿಮ್ ಕೈ ರುಚಿನೂ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಮಾಮ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ, ಅದಕ್ಕೆ ಅವ್ರು ಅಡುಗೆ ಮಾಡ್ತಿಲ್ಲ. ಅವ್ರ ಕೈ ರುಚಿನ ತುಂಬಾ ಮಿಸ್ ಮಾಡ್ಕೋತಿದ್ದೆ, ಅದು ನಿಮ್ಮಿಂದ ಬಗೆಹರಿತು.